ಯೋಧರ ನೇಮಕಾತಿ ಮಾಡಿಲ್ಲ ಎಂದ್ರೆ ದೇಶವನ್ನ ಯಾರು ಕಾಯ್ತಾರೆ ಅಂತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ರಫೇಲ್ ಬಂದೇ ಬಿಡ್ತು ಅಂತ ಜನರನ್ನ ಮರಳು ಮಾಡ್ತಾ ಇದ್ದಾರೆ. ಗಾಂಧೀಜಿ ಹುಟ್ಟಿದ ದೇಶದಲ್ಲಿ ಮೊದಲು ಶಾಂತಿಯಿಂದಲೇ ಹೋರಾಟ ಮಾಡಬೇಕು. ಶಾಂತಿಗೆ ಬಗದೇ ಇದ್ದಾಗ ಇಂದಿರಾ ಗಾಂಧಿಯವರ ತರಹ ಯುದ್ಧ ಮಾಡಬೇಕು. ನಮ್ಮ ಯೋಜನೆಯನ್ನ ಕಾಪಿ ಮಾಡಿದ್ದಕ್ಕೆ ಧನ್ಯವಾದಗಳು. ಗ್ಯಾರಂಟಿಯನ್ನು ಸಹ ಬಿಜೆಪಿಯವರು ಕಾಪಿ ಹೊಡೆದ್ರು ಅಂತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಮಾಡಬೇಕಂತ ಹೇಳಿದರೆ 500 ಕೋಟಿಯಲ್ಲಿ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಟ್ಯಾಕ್ಸ್ ಹಣನ ಸುಮಾರು 100 ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ದಾರೆ. 500 ಕೋಟಿನ 165 ಕೋಟಿ. ಅದೇ ರೀತಿ ಯಾಕೆಂದರೆ ನನ್ನ ಇಲಾಖೆನೇ ಜಾಸ್ತಿ ಉಪಯೋಗ ಮಾಡ್ಕೊಳ್ಳೋದು. ಇಡೀ ದೇಶದಲ್ಲಿ ನೀವೆಲ್ಲೇ ಹೋದ್ರೂ ಏನಾದ್ರು ಸರ್ವೆ ಆಗಬೇಕಂದ್ರೆ ಅದು ಅಂಗನವಾಡಿಯವರು ಮತ್ತು ಟೀಚರ್ಸ್ ಬಿಟ್ಟರೆ ಇನ್ನು ಯಾರಿಗೂ ಸಾಧ್ಯ ಇಲ್ಲ. ಅದನ್ನು ಮಾಡ್ತಾರೆ, ಅದನ್ನೆಲ್ಲ ಕೊಡೋಣ. ಆದರೆ ಖರ್ಚು ಮಾಡಬೇಕಾದ್ರೆ ಇದರೊಳಗೆ ಈ ಥರ ಮಾಡಬಾರ್ದು. ರಫೇಲ್ ತೋರಿಸ್ಬಿಟ್ಟು ಪಾಕಿಸ್ತಾನಿಗೆ ಬಾಂಬು ಸರ್ಜಿಕಲ್ ಅಂತಾರೆ ಟ್ಯಾಕ್ಸ್ ಮನಿನ. 2 ವರ್ಷದಿಂದ ಕೋವಿಡ್ ಬಂದಾಗ ನಾನು ಅವತ್ತು ಮಾತಾಡಲಿಲ್ಲ. ಕೆಲವು ವಿಚಾರಗಳನ್ನು ನೀವು ಕೇಳಿದ್ರಿ, ಆದರೆ ಅವತ್ತು ಒಳ್ಳೆ ದಿವಸ ಅಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಯಾಕೆಂದರೆ ಒಂದು ಸಾವಾಗಿದೆ. ಸಾವಲ್ಲಿ ಹೋಗ್ಬಿಟ್ಟು ನಾನು ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ದೇಶದ ಏನು ಕಾಯ್ತಕ್ಕಂಥ ಯೋಧರನ್ನ ತಗೊಳ್ಬೇಕಾಗಿತ್ತು, ಸೋಲ್ಜರು. ನೀವು ಲೆಕ್ಕ ತಗೊಳ್ಳಿ. ನೋಡಿ ಅಲ್ಲಿ ಮಾತಾಡಿ, ಅಲ್ಲಿ ಹೊರಗಡೆ ಹೋಗೋಕೆ ಹೇಳಿ. ಈ ದೇಶವನ್ನು ಕಾಯ್ತಕ್ಕಂಥ 2 ವರ್ಷ ಯಾಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ? ಅದನ್ನು ಪ್ರಶ್ನೆನ ನೀವು ಹಾಕಬೇಕಾಗುತ್ತೆ. ಮಾಧ್ಯಮದವ್ರು ತಿಳ್ಕೊಳ್ಳಿ. ಯಾಕೆಂದರೆ ನನ್ನನ್ನು ಕಾಯೋದು ಒಂದೇ ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಕಾಯ್ದಲ್ಲ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕಾಯೋದು ಇದೇ ಯೋಧರು. 2 ವರ್ಷ ರಿಕ್ರೂಟ್ಮೆಂಟ್ ಮಾಡಿಲ್ಲ ರೀ. ಅದಕ್ಕೆ ಅಲ್ಲಿ ಹೋದಾಗ 2